ಕರ್ನಾಟಕ ಜಾನಪದ ಪರಿಷತ್ತಿನ ಉಳ್ಳಾಲ ತಾಲೂಕು ಘಟಕದ ವತಿಯಿಂದ ಜುಲೈ 12ರಂದು ಬೆಳಗ್ಗೆ 10 ಗಂಟೆಗೆ ಕೊಲ್ಯದ ಶ್ರೀ ಶಾರದಾ ಮಂದಿರದ ಸಭಾಂಗಣದಲ್ಲಿ 18 ವರ್ಷ ಮೇಲ್ಪಟ್ಟ ಮಹಿಳೆಯರಿಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪದಬಂಕ 2026ನೇ ಜಾನಪದ ಸಮೂಹ ಗಾಯನ ಸ್ಪರ್ಧೆ ನಡೆಯಲಿದೆ ಎಂದು ಕರ್ನಾಟಕ ಜಾನಪದ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ನಿಯೋಜಿತ ಅಧ್ಯಕ್ಷರಾದ ಪ್ರವೀಣ್ ಎಸ್ ಕುಂಪಲ ಹೇಳಿದ್ದಾರೆ. ಮಹಿಳೆಯರಿಗಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಮಹಿಳೆಯರು ಕಲಿತರೆ ಜಾನಪದ ಹಾಡುಗಳನ್ನಿರ್ಬೋದು, ಜನಪದ ಅದರ ಸಂಸ್ಕೃತಿ ಇರ್ಬೋದು, ಅದು ಮಕ್ಕಳಿಗೆ ನೇರವಾಗಿ ಹೋಗ್ತದೆ. ಅದರಿಂದ ತೊಟ್ಟಿಲು ತೂಗುವ ಮಕ್ಕಳಿಗೆ ಕೂಡ ಜಾನಪದ ಹಾಡಿನ ಮೂಲಕ ತೊಟ್ಟಿಲು ತೂಗುವಂಥ ಒಂದು ಸಂಪ್ರದಾಯ ಪರಿಪಾಠ ಬೆಳೆಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಹಿಳೆಯರಿಗಾಗಿ 18 ವರ್ಷದ ಮೇಲ್ಪಟ್ಟ ಒಂದು ಮಹಿಳೆಯರಿಗಾಗಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ನಡೆದು ಜುಲೈ 12ನೇ ತಾರೀಕಿನಂದು ಕೊಲ್ಯದ ಸೌಭಾಗ್ಯ ಸಭಾಭವನದ ಮುಂಭಾಗದಲ್ಲಿರುವಂತಹ ಶಾರದಾ ಮಂದಿರದ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ. ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಜಾನಪದ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಜುಲೈ 12ರಂದು ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಅರ್ಥ ಬರುವ ನಿಟ್ಟಿನಲ್ಲಿ 18 ವರ್ಷ ಮೇಲ್ಪಟ್ಟ ಮಹಿಳೆಯರಿಗಾಗಿ ಜಾನಪದ ಸಮೂಹ ಗಾಯನ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ. ಇದೀಗ ಎಲ್ಲ ತಾಲೂಕುಗಳಲ್ಲಿ ಕೂಡ ಈ ಒಂದು ಜಾನಪದ ಪರಿಷತ್ ಘಟಕಗಳನ್ನು ಸ್ಥಾಪನೆ ಮಾಡಬೇಕೆಂಬ ರಾಜ್ಯದ ಆದೇಶದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಘಟಕವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸುಳ್ಯ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಬಂಟ್ವಾಳ ಇರ್ಬೋದು, ಮೂಡಬಿದ್ರೆ, ಹಾಗೆ ನಮ್ಮ ಉಳ್ಳಾಲ, ಮಂಗಳೂರು ಎಲ್ಲ ಕಡೆ ಕೂಡ ತಾಲೂಕು ಘಟಕಗಳ ಕೂಡ ಇದು ರಚನೆ ಆಗಿದೆ. ನಮ್ಮ ಉಳ್ಳಾಲ ತಾಲೂಕು ಘಟಕದ ರಚನೆ ಕೂಡ ಆಗಿದೆ. ಇದಕ್ಕೂ ಕೂಡ ನಾವು ಬೇರೆ ಬೇರೆ ನಮ್ಮ ಜನಪದೀಯವಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲರನ್ನು ಕೂಡ ಒಂದು ಭೇಟಿ ಮಾಡಿ ಅವರನ್ನು ಕೂಡ ಈ ಒಂದು ಸೇರಿಸುವಂಥ ಕೆಲಸ ಮಾಡಿದ್ದೇವೆ. ಮುಂದಿನ ದಿನ ಕೂಡ ಅದಕ್ಕೆ ಜೋಡಣೆಯನ್ನು ಮಾಡುವಂಥ ಕೆಲಸ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾಗಿ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರಬೇಕೆಂಬ ನಿಟ್ಟಿನಲ್ಲಿ ನಾವು ಜಾನಪದ ಪರಿಷತ್ತಿನ ಪದಗ್ರಹವನ್ನು ಕೇವಲ ನಾವು ಸದಸ್ಯರಿಗೆ ಮಾತ್ರ ಸೀಮಿತವಾಗಿರ್ತದೆ, ನಮ್ಮ ಜಿಲ್ಲೆಯಲ್ಲಿ ಆ ಒಂದು ಹೊಸತನದ ಮಾದರಿ ಆಗಬೇಕೆಂಬ ನಿಟ್ಟಿನಲ್ಲಿ ಜಾನಪದ ಸಮೂಹ ಗಾಯನ ಸ್ಪರ್ಧೆ ವಿಶೇಷವಾಗಿ ಅದು ಮಹಿಳೆಯರಿಗಾಗಿ ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಮಹಿಳೆಯರಿಗಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಮಹಿಳೆಯರು ಕಲಿತರೆ ಜಾನಪದ ಹಾಡುಗಳನ್ನಿರ್ಬೋದು, ಜನಪದ ಅದರ ಸಂಸ್ಕೃತಿ ಇರ್ಬೋದು, ಅದು ಮಕ್ಕಳಿಗೆ ನೇರವಾಗಿ ಹೋಗ್ತದೆ. ಅದರಿಂದ ತೊಟ್ಟಿಲು ತೂಗುವ ಮಕ್ಕಳಿಗೆ ಕೂಡ ಜಾನಪದ ಹಾಡಿನ ಮೂಲಕ ತೊಟ್ಟಿಲು ತೂಗುವಂಥ ಒಂದು ಸಂಪ್ರದಾಯ ಪರಿಪಾಠ ಬೆಳೆಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಹಿಳೆಯರಿಗಾಗಿ 18 ವರ್ಷದ ಮೇಲ್ಪಟ್ಟ ಒಂದು ಮಹಿಳೆಯರಿಗಾಗಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದೆಲ್ಲ ಅದರ ಉದ್ಘಾಟನೆ ಆಶೀರ್ವಾದ ನೀಡಲಿಕ್ಕೆ ಒಡಿಯೂರು ಕ್ಷೇತ್ರದ ಸ್ವಾತಿ ಮಾತಾನಂದಮಯ್ಯವರು ಆಗಮಿಸಲಿಕ್ಕೆ. ಯಾಕೆಂದರೆ ಒಡಿಯೂರು ಕ್ಷೇತ್ರದಲ್ಲಿ ತುಳು ಜಾನಪದ ಕಲೆಗೆ ಒಂದು ವಿಶೇಷವಾದ ಒಂದು ಪ್ರಾಶಸ್ತ್ಯ ಕೊಡುವಂಥ ಒಂದು ಕ್ಷೇತ್ರ. ಅದರಿಂದ ಆ ಒಂದು ಕ್ಷೇತ್ರದಲ್ಲಿ ಜಾನಪದ ಕಲೆಯ ಒಂದು ಸಂಭ್ರಮಯ ಪ್ರತಿ ವರ್ಷ ನಡೆಯುತ್ತದೆ. ಅದನ್ನು ಆ ಕ್ಷೇತ್ರದ ಸ್ವಾತಿ ಮಾತಾನಂದಮಯ್ಯವರು ಆಗಮಿಸಲಿಕ್ಕಿದ್ದಾರೆ. ಜೊತೆಯಲ್ಲಿ ಈ ಭಾಗದ ಬೇರೆ ಬೇರೆ ಕ್ಷೇತ್ರದಲ್ಲಿ, ಯಾಕಂದರೆ ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸಬೇಕಾದ್ರೆ ಈ ಭಾಗದ ಒಂದು ನಾಯಕರುಗಳ ಸಹಕಾರ ಕೂಡ ಬೇಕಾಗ್ತದೆ. BJP ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಬಲ್ರವರು, ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಸಮಾಜ ಸೇವಕ ಪ್ರವೀಣ್ ಶೆಟ್ಟಿ ಬಿಲಾರ್ ಮೇಗಿನ ಮನೆಯವರು, ಹಾಗೆ ಸಹಕಾರಿ ಧುರೀಣರಾದಂಥ ನಮ್ಮ ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾಗಿರುವ KT ಸುವರ್ಣರವರು, ಚಿರುಮ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರಾಗಿರುವಂಥ ಸುರೇಶ್ ಭಟ್ನಗರ್ರವರು, ಹಾಗೆ ಮೂಕಾಂಬಿಕಾ ಕ್ಷೇತ್ರ ಇದರ ಅಧ್ಯಕ್ಷರಾಗಿರುವಂಥ ಚಂದ್ರಹಾಸ್ ಪಂಡಿತಾವ್ಸರವರು, ಕಬಡ್ಡಿ ಕ್ರೀಡೆಯಲ್ಲಿ ಸಂಘಟಕರಾಗಿರುವಂಥ ಶ್ರೀಕಾಂತ್ ಉಳ್ಳಾಲ್, ಹಾಗೆ ನಮ್ಮ ಉದ್ಯಮಿ ಆದಂಥ ಪ್ರಕಾಶ್ ಅನ್ವಿತ್, ಜೊತೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಪರಿಷತ್ನ ಅಧ್ಯಕ್ಷರಾದಂಥ ಪಮ್ಮಿ ಕೊಡಿಯಾಲ್ ಬೈಲ್, ಹಾಗೆ ಪ್ರವೀಣ್ ಕೊಡಿಯಾಲ್ ಬೈಲ್ರವರು ಕೂಡ ಆಗಮಿಸಲಿಕ್ಕಿದ್ದಾರೆ. ವಿಜೇತರಿಗೆ ನಾವು ನಗದು ಮತ್ತು ಆಕರ್ಷಕ ಫಲಕ, ಹಾಗೆ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನಾವು ಪ್ರಮಾಣ ಪತ್ರದೊಂದಿಗೆ ಅವರನ್ನು ಸ್ಮರಣಿಕೆ ನೀಡಿ ಗೌರವಿಸಲಿಕ್ಕಿದ್ದೇವೆ. ಈ ರೀತಿಯಾಗಿ ಸಮವಸ್ತ್ರದೊಂದಿಗೆ ಬಹಳ ವೈವಿಧ್ಯಪೂರ್ಣ ಕರ್ನಾಟಕ ಜನಪದ ಹಾಡಿನ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಂಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಹಲವಾರು ಘಟಕಗಳ ಉದ್ಘಾಟನೆಯಾಗಿ ವಿವಿಧ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಹಮ್ಮಿಕೊಂಡು ಬಂದಿದ್ದರೂ ಕೂಡ ಉಳ್ಳಾಲ ತಾಲೂಕಿನಲ್ಲೂ ಕೂಡ ಇಂತಹ ಒಂದು ಘಟಕದ ಸ್ಥಾಪನೆಯಾಗಬೇಕು. ಇಲ್ಲಿನ ಜನಪದ ಸೊಗಡಿನ ಪರಿಚಯವನ್ನು ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಪರಿಚಯಿಸಬೇಕೆಂಬಂತಹ ಸದುದ್ದೇಶದೊಂದಿಗೆ ಕರ್ನಾಟಕ ಜಾನಪದ ಪರಿಷತ್ ಎಂಬುದನ್ನು ಉಳ್ಳಾಲ ತಾಲೂಕಿನ ಘಟಕದಲ್ಲೂ ಸ್ಥಾಪಿಸಬೇಕೆಂಬ ಚಿಂತನೆಯಲ್ಲಿ ಇಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಈಗಾಗಲೇ ಜಿಲ್ಲಾ ಸಮಿತಿಯವರು ಮಾಡಿದ್ದು, ಆ
ವಿಚಾರದ ಬಗೆಯಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಈ ಬಾರಿ ನಾವು ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಜಾನಪದ ಸಮೂಹ ಗೀತಗಾಯನ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಪದಪನ್ಕ ಬಹಳ ಒಂದು ಸುಂದರವಾದ ಹೆಸರು. ತುಳುನಾಡಿನ ಆ ಶಬ್ದವನ್ನು ಸೇರಿಸಿಕೊಂಡು ನಾವು ಪದಪನ್ಕ ಅಂದರೆ ಆ ಹೆಸರನ್ನು ಹೇಳಿದ ಕೂಡಲೇ ಕೆಲವು ತುಳು ಗೊತ್ತಿಲ್ಲದವರು ಹಾಗಂದರೆ ಏನು ಅಂತ ಕೇಳ್ತಾರೆ. ಆಗ ನಮ್ಮ ಒಂದೆರಡು ಪದಗಳನ್ನು ನಾವು ಪರಿಚಯಿಸಿಕೊಟ್ಟಾಗೆ ಕೂಡ ಆಗ್ತದೆ. ಭಾಳ ಒಂದು ಸುಂದರವಾದ ಒಂದು ಪದಪನ್ಕ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಮಹಿಳೆಯರಿಗಾಗಿ ಒಂದು ಪ್ರಶ್ನೆ ಬಂತು ನಮಗೆ, ಯಾಕೆ ಕೇವಲ ಮಹಿಳೆಯರಿಗಾಗಿ ಅಂತ. ಇದು ಆರಂಭ ಅಷ್ಟೇ, ಖಂಡಿತವಾಗಿ ಇದು ಆರಂಭ. ಮಹಿಳೆಯರಿಗೆ ಮೊದಲು ಇದರ ಪ್ರಚಾರ ಆಗಲಿ. ಮತ್ತು ಮೂಲ ಜನಪದ ಇನ್ನೂ ಕೆಲವರಿಗೆ ನಾವು ಯಾವಾಗ ಈ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದೆವೋ ಆಗಲೇ ಕೆಲವು ಪ್ರಶ್ನೆಗಳು ಬಂತು ನಮಗೆ, ಇದು ಜನಪದ ಹಾಡ, ಇದು ಜನಪದ ಹಾಡ ಅಂತ. ಯಾಕಂದರೆ ಇನ್ನೂ ಕೂಡ ಒಂದು ಮಾತಿದೆ, ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ನೃಪತುಂಗ ಹೇಳ್ತಾನೆ. ಹಳ್ಳಿಯ ಜನರು ಯಾವ ಅಕ್ಷರ ಜ್ಞಾನ ಇಲ್ಲದಿದ್ದರೂ ಕೂಡ, ಯಾವ ವಿದ್ಯಾಭ್ಯಾಸವನ್ನು ಪಡೆಯದಿದ್ದರೂ ಕೂಡ ಅವರು ಕಾವ್ಯ ಪ್ರಯೋಗ ಪರಿಣತ ಮತಿಗಳಾಗಿದ್ದರು. ಅವರು ಕಾವ್ಯವನ್ನು ಚೆನ್ನಾಗಿ ಕಟ್ತಾ ಇದ್ರು. ಅದನ್ನು ಯಾವುದೇ ಕಾರಣಕ್ಕೆ ಬದಲಾವಣೆ ಮಾಡುವ ಹಕ್ಕು ನಮಗಿಲ್ಲ. ಈ ಹೊಸತನದ ಒಂದು ಕಾಲಘಟ್ಟದಲ್ಲಿ ಜನರು ಹಿಂದಿನ ಆ ಮೂಲ ಹಾಡುಗಳನ್ನು ಬದಲಾಯಿಸ್ತಾ ಇದ್ದಾರೆ. ಇದು ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ನಾವು ಜನಪದವೇ, ಮೂಲ ಜನಪದವೇ ಹಾಡು ಆಗಬೇಕು ಅಂತ ಹೇಳ್ತಾ ಆ ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ನಿಯೋಜಿತ ಪ್ರಧಾನ ಕಾರ್ಯದರ್ಶಿಯಾದ ವಿಜಯ್ ಶೆಟ್ಟಿ ಮಂಜನಾಡಿ, ಸಾಂಸ್ಕೃತಿಕ ಕಾರ್ಯದರ್ಶಿಯಾದ ವಿಜಯಲಕ್ಷ್ಮಿ ಕಟೀಲು, ಸಂಘಟನಾ ಕಾರ್ಯದರ್ಶಿಯಾದ ಕಿರಣ್ ಕೊಲ್ಯ, ಸಂಘಟಕರಾದ ಜಯಪ್ರಕಾಶ್ ಜೋಗಿ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.